ಗೀತಾ ಗೀತಾ ಬಂದೆ ಲಕ್ಕಿ ಅವರೇ. ಗೀತಾ ಏನಾಯ್ತು ಲಕ್ಕಿ ಅವರೇ? ನನ್ನ ಮರುಣ್ ಶರ್ಟ್ ಎಲ್ಲಿ? ಅಲ್ಲೇ ಇಸ್ತ್ರಿ ಮಾಡಿ ಮಡ್ಚಿಟ್ಟಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ಲ, ಹುಡುಕಿ ಹುಡುಕಿ ಸಾಕಾಯ್ತು. ಬನ್ನಿ ಈ ಕಡೆ, ನಾನು ಹುಡುಕೊಡ್ತೀನಿ ಬನ್ನಿ. ತಗೊಳ್ಳಿ. ಕೇಳಿದಿದ್ರೆ ನಾನೇ ತೆಕ್ಕೊಡ್ತಿದ್ದೆ ತಾನೆ. ಅಲ್ಲೆಲ್ಲ ಹರಡಿಟ್ಟಿದ್ದೀರಾ. ಇಸ್ತ್ರಿ ಮಾಡಿರೋ ಬಟ್ಟೆ ಎಲ್ಲ ಮುದ್ರೋಗಿದೆ. ಎಲ್ಲ ಕಡೆ ಹುಡುಕ್ದೆ ಸಿಕ್ಕೇ ಇಲ್ಲ. ಊರಲ್ಲಿ ಇಲ್ದೇ ಇರೋರ್ನೆಲ್ಲ ಕೂಗಿ ಕೂಗಿ ಕರೆದ್ರು ಅಂದಂಗೆ ಶರ್ಟ್ ಇಲ್ದೇ ಇರೋ ಜಾಗದಲ್ಲಿ ಹುಡುಕಿದ್ರೆ ಸಿಗುತ್ತಾ? ಎಲ್ಲ ಹರಡಿಟ್ಟಿದ್ದೀರಾ. ಅಡ್ಗೆ ಮನೇಲಿ ಅಷ್ಟು ಕೆಲಸ ಬಿದ್ದಿದೆ, ಇದನ್ನೆಲ್ಲ ಮಡ್ಚಿಡ್ಬೇಕು. ಅಮ್ಮನ ಡಾಕ್ಟರ್ ಹತ್ರ ಬೇರೆ ಕರ್ಕೊಂಡು ಹೋಗೋದಿದೆ ಲಕ್ಕಿ ಅವರೇ. ನಿನ್ಗೆ ಮನೆಯವ್ರ ಕೆಲಸ ಮಾಡೋದಕ್ಕೆ, ಅಮ್ಮನ ಕೆಲಸ ಮಾಡೋದಕ್ಕೆ ಟೈಮ್ ಇದೆ. ನನ್ನ ಕೆಲ್ಸಕ್ಕೆ ಮಾತ್ರ ಗುಣಗ್ತೀಯ ಅಲ್ವಾ? ನಾನೆಲ್ಲಿ ಗೊಂಡ್ಗಾಡ್ದೆ ಲಕ್ಕಿ ಅವರೇ. ಕೆಲಸ ಡಬಲ್ ಆಯ್ತಲ್ಲ ಅಂತ ಹೇಳ್ದೆ ಅಷ್ಟೇ. ಬಿಡಿ, ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನೇ ಮಡ್ಚಿಡ್ತೀನಿಲ್ಲ. ಬೇಡಪ್ಪ, ನಾನೇ ಮಾಡಿಸ್ಕೋತೀನಿ. ಬೇಡ ಪ್ಲೀಸ್. ಪರವಾಗಿಲ್ಲ ಲಕ್ಕಿ ಅವರೇ, ನಾನು ಮಾಡ್ತೀನಿ. ದಯವಿಟ್ಟು ಬೇಡ. ಇವಾಗ ಬೈಕೊಂಡಂಗೆ ಅದಕ್ಕೂ ಬೈದ್ರೆ? ಅಯ್ಯೋ, ನಾನೆಲ್ಲಿ ಬೈಕೊಂಡೆ? ನನಗೆಲ್ಲ ಗೊತ್ತು. ಈಗ ಇದೇ ಕೆಲಸ ಅಪ್ಪನೋ ಅಮ್ಮನೋ ಮಾಡಿದಿದ್ರೆ ಖುಷಿನ ಮಾಡ್ಕೊಡ್ತಿದ್ದೆ ತಾನೆ? ಅಂದ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತನಾ? ನಿಮ್ಗೆ ಇಷ್ಟ ಅಂತ ಬೆಂಡೆಕಾಯಿ ಗೊಜ್ಜು ಮಾಡಿಟ್ಟಿದ್ದೀನಿ ನಾನು ಇವತ್ತು. ತಮಾಷೆ ಮಾಡ್ದೆ ಕಣೆ, ಯಾಕೆ ಸೀರಿಯಸ್ ಆಗಿ ತಗೋತೀಯ? ಆಮೇಲೆ ನಾನು ನಿಮ್ಮನ್ನು ಕಡೆಗಣಿಸ್ದೆ ಅನ್ನಿಸ್ಬಾರ್ದಲ್ವಾ ನಿಮ್ಗೆ? ಯಾವುದೇ ಕಾರಣಕ್ಕೂ ಹಾಗನ್ಸಲ್ಲ. ಯಾಕೆಂದ್ರೆ ನೀನು ಹಾಗೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ತರ ಯಾರಿದ್ದಾರೆ ಹೇಳು? ನನ್ನ ನೋಡ್ಕೋತೀಯ, ಅಪ್ಪ ಅಮ್ಮನ ನೋಡ್ಕೋತೀಯ, ಮನೆ ಕೆಲಸ ಎಲ್ಲ ಮಾಡ್ತೀಯ. ಗ್ರೇಟ್ ಕಣೆ. ಸುಮ್ಮನೆ ಇರಿ, ನೀವೇನೇನೋ ಹೇಳ್ಬೇಡಿ. ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಈಗಿನ ಕಾಲದ ಹುಡುಗಿರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನೀನಾಗಲ್ಲ. ಮನೆ ಕೆಲಸ, ಏನೇ ಕೆಲಸ ಇದ್ರೂ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀಯ. ಅದಕ್ಕೆ ಮನೆಯವರೆಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಮಿಸ್ಟರ್ ಸುಬ್ರಹ್ಮಣ್ಯ, ನಂಗೆ ಈ ಥರದ್ರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನೀವು ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮಿಸ್ ಪ್ರಣತಿ ಅವರೇ, ನನ್ನ ಹೆಂಡತಿ ಬರ್ತ್ಡೇನ ನಾನು ಹೇಗೆ ಬೇಕಾದರೂ ಸೆಲೆಬ್ರೇಟ್ ಮಾಡ್ಕೊತೀನಿ. ನಿಮ್ಗೇನು ಕಷ್ಟ? ಕಷ್ಟ ಏನಿಲ್ಲ, ಸುಮ್ಮನೆ ಏನಕ್ಕೆ ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಅಂತ ಅಷ್ಟೆ. ನೋಡಿ, ನೀವು ದೊಡ್ಡ ಮನೆಯಿಂದ ಬಂದಿರೋರು. ನಿಮ್ಮ ಬರ್ಡೇಗೆ ನಾನೊಂದು ಸಣ್ಣ ಖುಷಿನೂ ಕೊಡೋದು ಬೇಡವಾ?